ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿ ನೀವು ಲಕ್ಷ ಲಕ್ಷ ಲಾಭ ಗಳಿಸಬಹುದು ಅಂಥೇಳಿ ಅಮಾಯಕರನ್ನ ವಂಚಿಸಿ ಕೋಟಿ ಕೋಟಿ ರೂಪಾಯಿಗೆ ಪಂಗನಾಮ ಹಾಕಿರುವಂತಹ ಘಟನೆ ಇದು. ಎಲ್ಲಿ ಯಾರು ಈ ರೀತಿ ಕೃತ್ಯ ಎಸಗಿದ್ದು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಕ್ರಿಪ್ಟೋ ಕರೆನ್ಸಿ ಹೂಡಿಕೆದಾರರೇ ಟಾರ್ಗೆಟ್. ಲಕ್ಷ ಲಕ್ಷ ಹೂಡಿಕೆಗೆ ಬಿತ್ತು ಉಂಡೆನಾಮ. ದೂರು ಕೊಟ್ಟರು ಯಾವುದೇ ಪ್ರಯೋಜನ ಇಲ್ಲ. ಹಣ ವಾಪಸ್ ಕೇಳಿದ್ರೆ ಗೂಂಡಾಗಳಿಂದ ಬೆದರಿಕೆ. ಹೌದು, ಹೀಗೆ ಪೊಲೀಸ್ ಠಾಣೆಯಲ್ಲೂ ಹೆಲ್ಮೆಟ್ ಅನ್ನ ಧರಿಸಿ ಕ್ಯಾಮರಾ ಕಣ್ಣಿಗೆ ಕಾಣದಂತೆ ಎಸ್ಕೇಪ್ ಆಗಲು ಯತ್ನಿಸ್ತಾ ಇರುವ ಈತನ ಹೆಸರು ಅರುಣ್ ಕುಮಾರ್. ಮೂಲತಃ ತಮಿಳುನಾಡಿನವನಾದ ಈತ ಮನಿ ಡಬ್ಲಿಂಗ್ ನೆಪದಲ್ಲಿ ದೇಶ ಸೇವೆ ಮಾಡಿದ ಮಾಜಿ ಸೈನಿಕರನ್ನು ಕೂಡ ವಂಚಿಸಿದ ಖತರ್ನಾಕ್ ಆಸಾಮಿ. ಹೊಸೂರಿನಲ್ಲಿ ಎಕೆ ಟ್ರೇಡರ್ಸ್ ಕಂಪನಿಯನ್ನು ತೆರೆದು ಯೂನಿವರ್ಸ್ ಕಾಯಿನ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿಸಿ ಸಾವಿರಾರು ಮಂದಿಯನ್ನ ವಂಚಿಸಿದ್ದಾನೆ. ಚೈನ್ ಲಿಂಕ್ ಸಿಸ್ಟಮ್ನಲ್ಲಿ ಜಾಲ ವಿಸ್ತರಿಸುವ ಅರುಣ್ ಕುಮಾರ್ ಅಂಡ್ ಗ್ಯಾಂಗ್ ಆನೇಕಲ್ ತಾಲೂಕು ಸುತ್ತಮುತ್ತಲಿನ ಜನರ ಬಳಿ ಕೋಟಿ ಕೋಟಿ ಹಣ ಹೂಡಿಕೆ ಮಾಡಿಸಿದ್ದಾರೆ. ಪ್ರಾರಂಭದಲ್ಲಿ ಭರವಸೆ ಕೊಟ್ಟಂತೆ ಹಣ ಮರುಪಾವತಿ ಮಾಡಿರುವ ಅರುಣ್ ಅಂಡ್ ಗ್ಯಾಂಗ್ ನೂರಾರು ಕೋಟಿ ಸಂಗ್ರಹಿಸಿ ಕಂಪನಿಯನ್ನ ಕ್ಲೋಸ್ ಮಾಡಿಕೊಂಡಿದ್ದಾರೆ. ಇವ್ರು ಮಾಡಿರೋದು 1000 ಕೋಟಿ ಮೇಲೆ ಫ್ರಾಡ್ ಮಾಡಿರೋದು. ಬೆಂಗಳೂರು ಲೋಕಲ್ ಅಲ್ಲಿ ಇರೋರ್ದು ಸುಮಾರು ಒಂದು 20-25 ಜನ 30 ಜನ ಇದ್ದಾರೆ ಸರ್. 7,70,000 ಕೊಟ್ಟಿರೋರು. ಇವ್ರಿಗೆ ₹1 ರಿಟರ್ನ್ ಬಂದಿಲ್ಲ. ನಮ್ಮ ಕಡೆಯಿಂದ ಒಂದು 3.5 ಕೋಟಿ ಲಾಸ್ ಮಾಡಿದ್ದಾರೆ ಸರ್. ನಮಗೆ ಇವ್ರ ಮನೆ ಹತ್ರ ಹೋದ್ರೆ ರೌಡಿಗಳನ್ನ ಕರ್ಸ್ಕೊಂಡು ಬೆದರಿಕೆ ಕೊಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಪ್ರಾರಂಭದಲ್ಲಿ ಎಕೆ ಟ್ರೇಡರ್ಸ್ ಕಂಪನಿ ನಡೆಸುತ್ತಿದ್ದ ಆರೋಪಿ ಅರುಣ್ ಕುಮಾರ್ ಅಂಡ್ ಗ್ಯಾಂಗ್ ಯೂನಿವರ್ಸ್ ಕಾಯಿನ್ ಲಾಂಚ್ ಮಾಡುತ್ತೆ. 77,000 ರೂಪಾಯಿ ಹೂಡಿಕೆ ಮಾಡಿದ್ರೆ 20 ವಾರಕ್ಕೆ 6,350 ರೂಪಾಯಿ ಅಂತೆ. ಕೇವಲ 5 ತಿಂಗಳಿಗೆ 77,000ಕ್ಕೆ 1,20,000 ರೂಪಾಯಿ ಮರುಪಾವತಿ ಮಾಡುವುದಾಗಿ ನಂಬಿಸಿ ವಂಚಿಸಿದ್ದಾರೆ. ಆದರೆ ವಂಚನೆಯನ್ನ ಒಪ್ಪಿಕೊಳ್ಳದ ಆರೋಪಿ ಅರುಣ್ ತಾನೊಬ್ಬನೇ ಜವಾಬ್ದಾರನಲ್ಲ, ಈ ಅಕ್ರಮದಲ್ಲಿ ಹಲವರ ಪಾಲಿದೆ, ಈಗಾಗಲೇ ಪ್ರಕರಣ ಕೋರ್ಟ್ನಲ್ಲಿದೆ ಅಂತ ಹೇಳಿದ್ದಾನೆ. ಎಕ್ಸರ್ವಿಸ್ ಮ್ಯಾನು ಸುಮಾರು ನಮ್ಮ ಬೆಂಗಳೂರು ಸರೌಂಡಿಂಗಲ್ಲೇ 200 ಜನ ಇದ್ದಾರೆ ಸರ್. ಇವ್ರ ಹತ್ರ ಯೂನಿವರ್ ಕಾಯಿನ್ ಅಂತ ಅದರಲ್ಲಿ ಹಾಕಿದ್ರೆ 77,000 ಹಾಕಿದ್ರೆ ವೀಕ್ಲಿ ಪೇಮೆಂಟ್ ಬರುತ್ತೆ ಅಂತ. ಎಲ್ಲರಿಗೂ ಅದೇ ಆಸೆ ಅಲ್ಲ ಸರ್. ಈ ಥರ ಮೋಸ ಮಾಡಿಬಿಟ್ಟು ಇದು ಮಾಡ್ತಾಯಿದ್ರು. ಮತ್ತು ನಾವು ತಮಿಳ್ನಾಡಲ್ಲಿ ಹೋಗಿ ಕೇಸು ಕೊಟ್ಟವೆ. ಆದರೆ ಜನಗಳಿಗೂ ರಿಟರ್ನ್ ಮಾಡಿರೋದು ಸಿರಪ್ 8 ಕೋಟಿನೇ. ಬಟ್ ಇದು ಯೂನಿಯರ್ ಕಾಯಿನ್ ಬಂದು ಯುಕೆ ಕಂಪನಿ. ಯುಕೆ ಅಂದರೆ ಲಂಡನ್ನಲ್ಲಿದೆ ಕಂಪನಿ. ನಾವು ಕ್ರಿಪ್ಟೋ ಕರೆನ್ಸಿಯಲ್ಲೇ ನಾವು ಮಾರ್ಕೆಟಿಂಗ್ ಮಾಡಿದೆ. ನಮ್ಮ ಜನ ಒಂದು 10 ಜನ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದಾರೆ. ಅವ್ರ ಕೆಳಗಡೆ 1,000 ಜನ ಬಂದಿದ್ದಾರೆ. ಇನ್ವೆಸ್ಟ್ ಮಾಡಿದರೆ ರಿಟರ್ನ್ ಹೋಗಿದೆ ಎಲ್ಲರಿಗೆ. ಈಗ ಅದು ಕೇಸ್ ಹಾಕಿದ್ದಾರೆ. 2022 ಕೇಸ್ ಆಗಿದೆ. ನಾನು ಒಳಗಡೆ ಹೋಗಿ ಬಂದೆ. 7 ಜನ ಒಳಗಡೆ ಹೋಗಿ ಬಂದಿದ್ದಾರೆ. ಒಬ್ಬರು ಅಬ್ಸ್ಕ್ಯಾನಿಂಗ್ ಎಲ್ಲ ಇದ್ದಾರೆ. ಈಗ ನಮ್ಮದು ಪ್ರಾಪರ್ಟಿ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಅದು ಏನಿದ್ರೆ ಕೋರ್ಟಲ್ಲಿ ನಾನು ಬ್ಯಾಲೆನ್ಸ್ ಅಮೌಂಟ್ ಕೊಡಲೇಬೇಕಾದೆ. ಈಗ ಇವರು ಬಂದು ನಮ್ಮ ಹತ್ರ ಬಂದು ಪ್ರಾಬ್ಲಮ್ ಮಾಡ್ತಾಯಿದ್ರೆ ನಾನು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ನಾನು ಇಲ್ಲಿ ಇರೋಕ್ಕಾಗಲ್ಲ. ಇನ್ನು ಹಣ ವಾಪಸ್ ಕೇಳಲು ಹೋದರೆ ಗೂಂಡಾಗಳಿಂದ ಬೆದರಿಕೆ ಹಾಕಿಸ್ತಾರೆ ಅಂಥೇಳಿ ಹೂಡಿಕೆದಾರರು ಹೇಳಿದ್ದಾರೆ. ದೂರು ದಾಖಲಿಸಿದರೂ ಪೊಲೀಸರು ಕ್ರಮ ಕೈಗೊಳ್ತಿಲ್ಲ. ಯಾಕೆ? ವಂಚನೆಗೊಳಗಾದವರಿಗೆ ನ್ಯಾಯ ಸಿಗೋದೆಲ್ಲಿ? ಪೊಲೀಸರೇ ಹೇಳಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.